ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಸುಷ್ಮಾ ಅವ್ರದ್ದು ಕ್ಲೋತ್ಸ್ ವಾಷಿಂಗ್ ಜಾಬ್ ಅಂತ ಹೇಳ್ಬಿಟ್ಟು, ಅಂದರೆ ಬಟ್ಟೆ ವಾಶ್ ಮಾಡೋ ಅಂತ ಒಂದು ಜಾಬು, ಒಂದು ಕೆಲಸ ಖಾಲಿ ಇದೆಯಂತೆ. ನೋಡಿ, M.Com ಮಾಡ್ಕೊಂಡಿದ್ದಾರೆ ಇವರು. ಸ್ಕೂಟಿಯಿಂದ ಬಿದ್ದುಬಿಟ್ಟು ಕಾಲು ಉಳುಕಿದೆ, ರಾಶಿಗಟ್ಟಲೆ ಬಟ್ಟೆ ಹಾಗೆ ಬಿದ್ದಿದೆ, ನಂದು ಸುಮಾರು ಕಾಚುಗಳು ಹೋಗಿದ್ದಲೆ ಹಾಗೆ ಇದ್ದಾವೆ ಅಂತ ಹೇಳಿದ್ದಾರೆ. ಅಂದರೆ ಬಟ್ಟೆ ಎಲ್ಲ ಹಾಗೆ ಬಿದ್ದುಬಿಟ್ಟಿದೆಯಂತೆ, ಅವತ್ತಿಂದ ಕಾಚುಗಳು ಹೋಗಿದ್ದಲೆ ಹಾಗೆ ಇದ್ದಾವೆ ಅಂತ ಹೇಳಿದ್ದಾರೆ. ಅಂದರೆ ಕಾಚುಗಳು ಎಲ್ಲ, ಸೀರೆಗಳು ಎಲ್ಲನೂ ಸದ್ಯದ ಮಟ್ಟಿಗೆ ಹಾಕಿಕೊಳ್ಳೋಕ್ಕೆ ಒಂದು ಕಾಚ ಸಮೇತ ಇಲ್ಲ. ಎಲ್ಲರೂ ಇದ್ದರು ಅನಾಥೆ ಥರ ಆಗೋಗಿದೆ ನನ್ನ ಬಾಳು, ಅಪ್ಪ ಅಮ್ಮ ನಾನು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಟ್ರಂತ ಹೇಳಿ ಒಬ್ಳೇ ಇದ್ದು ಹುಚ್ಚಿ ಥರ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಒಬ್ಬರು ಬಟ್ಟೆ ಹೋಗಿದ್ದು ಕೊಟ್ಟರೆ ಒಂದು ದಿನ ಜೊತೆಗೆ ಮಲಗ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಇವರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ನಿಜಕ್ಕೂ ಬೇಜಾರಾಗುತ್ತೆ ಇದೆಲ್ಲ ನೆನೆಸ್ಕೊಂಡ್ರೆ. ಕೈ ತುಂಬ ದುಡ್ಡು ಕೊಟ್ಟು ಚೆನ್ನಾಗಿ ನೋಡಿಕೊಳ್ತೀನಿ ಅಂತ ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಏನೇನು ಸುಖ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಇಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಮೊದಲನೇದಾಗಿ, ಬೇಕು ಅಂದರೆ ಎಲ್ಲ ಥರ ತೂತನ್ನು ಹೋಗಲಿಸಿ ಚೀಪೋದಕ್ಕೆ ಕೊಡ್ತೀನಿ, ಹಾಗೆ ಏನಾದರೂ ಸಾಲ ಮಾಡಿದರೆ ಎಲ್ಲವನ್ನೂ ಸಹ ತೀರಿಸ್ತೀನಿ, ಆದರೆ ಕೈ ಬಿಟ್ಟು ಪರಾರಿ ಆದರೆ ಮುಖಕ್ಕೆ ಮಂಗಳಾರತಿ ಎತ್ತಿ ಗ್ರಾಚಾರ ಬಿಡಿಸಿ ಗಡಿಬಿಡಿ ಮಾಡಿಬಿಡ್ತೀನಿ, ನೆನಪಿರಲಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇವರು ಎಷ್ಟು ಶಾಂತ ಸ್ವಭಾವದ ವ್ಯಕ್ತಿಯಾಗಿರ್ತಾರೋ ಅಷ್ಟೇ ಒಂದು ಚಾಮುಂಡಿ ಅವತಾರನೂ ಕೂಡ ತಗೋತಾರೆ ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಸ್ನೇಹಿತರೆ. ಯಾಕೆ ಅಂತಂದರೆ, ಕೆಲವು ಹೆಣ್ಮಕ್ಳು ಬರೀ ಸೈಲೆಂಟಾಗಿ ಇರ್ತಾರೆ, ಇನ್ನು ಕೆಲವರು ಹಂಗಿರ್ತಾರೆ. ಹಾಗಾಗಿ ನನ್ನ ಕ್ಷೇಮ ವಿಚಾರಿಸಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ತಿಲ್ಲ, ಸ್ವಲ್ಪ ಮಾತಾಡಿ ಸ್ವಲ್ಪ ಜೊತೆಗೆ ಊಟ ಗೀಟ ಮಾಡಿಕೊಂಡು ಆರಾಮಾಗಿ ಇರ್ರಿ ಅಂತ ಹೇಳ್ತಾರೆ, ಅದಷ್ಟೇ ಸ್ನೇಹಿತರೆ. ಇನ್ನು ವರ್ಕಿಂಗ್ ಟೈಮ್ಸು ಯಾವ ರೀತಿ ಇದೆ ಅಂತ ನೋಡ್ಬೋದು. ಮುಂಜಾನೆ ಕೆಲಸ ಶುರು ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಆಗ ಒಳ್ಳೆ ಮೂಡಲ್ಲಿ ಇರ್ತೀನಿ, ತೂತು ಬೇರೆ ಖಾಲಿ ಇರುತ್ತೆ, ಚೆನ್ನಾಗಿ ಮಾಡ್ಬೋದು. 9 ಗಂಟೆಗೆ ತಿಂಡಿ ಮಾಡ್ತೀನಿ, ತಿಂದು ಮತ್ತೊಮ್ಮೆ ದೆಂಗಿ ಸ್ವಲ್ಪ ಹೊತ್ತು ಎಲೆ ಅಡಿಕೆ ಹಾಕಿಕೊಂಡು ರೆಸ್ಟ್ ಮಾಡಿ ನಂತರ ಆಮೇಲೆ ಮನೆಗೆ ಹೋಗಬಹುದು, ಇಲ್ಲ ಅಂತಂದರೆ ಇರಬಹುದು, ನಮ್ಮ ಅಭ್ಯಂತರ ಏನಿಲ್ಲ. ಇದ್ದಾರೆ ಅಂತಂದ್ಬಿಟ್ಟು ನಾವೇನು ಹೊರಗಡೆ ಹಾಕಲ್ಲ ಅಂತದ್ದು ಇಲ್ಲಿ ತಿಳಿದು ಬಂದಿದೆ ಸ್ನೇಹಿತರೆ. ಹೌದು, ಎಷ್ಟೊತ್ತು ಬೇಕಾದ್ರೂ ಅಷ್ಟೊತ್ತು ನೀವು ಅವ್ರ ಜೊತೆಗೆ ಮಲಗ್ಬೋದು. ಇನ್ನು ಮೂರನೇದು ಬಂದ್ಬಿಟ್ಟು, ಸಂಜೆ ಹೊತ್ತಲ್ಲಿ ಮನೆಯೊಳಗೆ ಏನು ಕೆಲಸ ಇರಲ್ಲ, ಬರೋದು ಬೇಡ ಅಂತ ಹೇಳಿದ್ದಾರೆ. ಅಂದರೆ ಬೆಳಗಿಂದ ಸಂಜೆವರೆಗೂ ಇದ್ಬಿಟ್ಟು ರಾತ್ರಿ ಹೊತ್ತು ನಿಮ್ಮ ಮನೆಗಳಿಗೆ ಹೋಗಬೇಕು, ರಾತ್ರಿ ಹೊತ್ತೇನು ಬರೋದೇನು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಬಟ್ಟೆ ವಾಷಿಂಗ್ಗೆ ಸ್ನೇಹಿತರೆ, ವಾಷಿಂಗ್ ಮಿಷಿನು ಎಲ್ಲ ಇರುತ್ತೆ, ಮತ್ತು ಟೆರೇಸ್ ಕೂಡ ಇದೆ ಇವ್ರ ಮನೇಲಿ. ಹಾಗಾಗಿ ಬಟ್ಟೆ ವಾಶ್ ಮಾಡಿಬಿಟ್ಟು ಬೆಳಗ್ಗೆ ಇದು ಮೇಲ್ಗಡೆ ಹೋಗಿ ಹಾರಾಕ್ಬೋದು, ಆರಾಮಾಗಿರ್ಬೋದು ಸ್ನೇಹಿತರೆ. ಎಷ್ಟಾದರೂ ತುಂಬ ಸಿಂಪಲ್ ಇದೆ ಕೆಲಸ. ನೋಡಿ, ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟೇಕ್ ಕೇರ್, ಬೈ ಬೈ, ಲವ್ ಯು.